ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಾಪ್ಟರ್ 1 ಕಂಪ್ಯೂಟರ್ ಚಾಪ್ಟರ್ 1 ಭಾಗ 1ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. VAO, PDO, KPSC, RRB, SSC ಸೇರಿದಂತೆ ಎಲ್ಲ ಪರೀಕ್ಷೆಗಳಿಗೂ ಈ ವಿಡಿಯೋ ತುಂಬ ಉಪಯುಕ್ತ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಶುರು ಮಾಡೋಣ. ಪ್ರತಿ ಚಾಪ್ಟರಿಂದ ನಾನು 50 ಕ್ವಶನನ್ನು ತೊಗೊಳ್ತೀನಿ. ಭಾಗ 1ರಿಂದ 25 ಕ್ವಶನು, ಭಾಗ 2ಇಂದ 25 ಕ್ವಶನು. ಹೀಗೆ ಮುಂದಿನ ವಿಡಿಯೋದಲ್ಲಿ ಭಾಗ 1ಇಂದನೇ ಭಾಗ 2ಇಂದ 25 ಕ್ವಶನನ್ನು ತೊಗೊಳ್ತೀನಿ. ಇವತ್ತು ಚಾಪ್ಟರ್ 1ಇಂದ 25 ಕ್ವಶನು ಭಾಗ 1, ಭಾಗ 2 ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಚಾಪ್ಟರ್ 1 ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂತ. ಚಾಪ್ಟರ್ 1 ಕಂಪ್ಯೂಟರ್ ಫಂಡಮೆಂಟಲ್ಸ್ ಭಾಗ 1 ಪ್ರಶ್ನೆಗಳು 1ರಿಂದ 25 ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ 25 ಕ್ವಶನನ್ನು ತೊಗೊಳ್ತೀನಿ. ಮೊದಲ ಅಂದರೆ ಕಂಪ್ಯೂಟರ್ ಭಾಗ 1ನಲ್ಲಿ ಮೊದಲ ಪ್ರಶ್ನೆ, ಕಂಪ್ಯೂಟರ್ ಎಂದರೇನು? ಕಂಪ್ಯೂಟರ್ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಎಲೆಕ್ಟ್ರಾನಿಕ್ ಸಾಧನ. ಕಂಪ್ಯೂಟರ್ ಎಂದರೇನು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ ಸಾಧನ, ಆಪ್ಷನ್ ಎ. ಎರಡನೇ ಕ್ವಶನ್ನು, ಕಂಪ್ಯೂಟರ್ನ ಮೆದುಳು ಯಾವುದು? ಕಂಪ್ಯೂಟರ್ನ ಮೆದುಳು ಯಾವುದು? ರ್ಯಾಮ್, CPU, ರೋಮ್, ಹಾರ್ಡ್ ಡಿಸ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, CPU. ಇದು ಫುಲ್ ಫಾರ್ಮು. ರ್ಯಾಮ್ದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, CPUದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು, ರೋಮ್ ರೀಡ್ ಓನ್ಲಿ ಮೆಮೊರಿ, ಹಾರ್ಡ್ ಡಿಸ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, CPU. ಎರಡನೇ ಪ್ರಶ್ನೆಗೆ CPU, ಆಪ್ಷನ್ ಬಿ. CPUವ ಪೂರ್ಣ ರೂಪ ಯಾವುದು? ಕಂಟ್ರೋಲ್ ಪ್ರೊಸೆಸ್ ಯೂನಿಟು, ಸೆಂಟ್ರಲ್ ಪ್ರೊಸೆಸ್ ಯೂನಿಟು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು, ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೋಗ್ರಾಮ್ ಯೂನಿಟ್. ಇದಕ್ಕೆ ಸರಿಯಾದ ಉತ್ತರ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಪ್ಷನ್ ಬಿ. ಕಂಪ್ಯೂಟರ್ನ ಮುಖ್ಯ ಕಾರ್ಯ ಯಾವುದು? ಕಂಪ್ಯೂಟರ್ನ ಮುಖ್ಯ ಕಾರ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಡೇಟಾವನ್ನು ಸಂಸ್ಕರಿಸುವುದು, ಆಪ್ಷನ್ ಎ. ಐದನೇ ಕ್ವಶನ್ನು, ಕಂಪ್ಯೂಟರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದೆ ಅಂದರೆ ಆಪ್ಷನ್ ಎ, IPO ಸೈಕಲ್. ಅಂದ್ರೆ IPO ಫುಲ್ ಫಾರ್ಮ್ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ಅಂದರೆ ಇನ್ಪುಟ್ಟು ಪ್ರೊಸೆಸ್ ಔಟ್ಪುಟ್ ಸೈಕಲ್ ಮೇಲೆ ಕಾರ್ಯನಿರ್ವಹಿಸ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆರನೇ ಕ್ವಶನ್ನು, IPO ಎಂದರೆ ಇದಕ್ಕೆ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್, ಇನ್ಪುಟ್ ಪ್ರೋಗ್ರಾಮ್ ಔಟ್ಪುಟ್, ಇಂಟರ್ನಲ್ ಪ್ರೊಸೆಸ್ ಔಟ್ಪುಟ್. ಇದಕ್ಕೆ ಇನ್ಪುಟ್ಟು ಪ್ರೊಸೆಸ್ಸು ಔಟ್ಪುಟ್, ಆಪ್ಷನ್ ಎ. ಕಂಪ್ಯೂಟರ್ನ ಪ್ರಮುಖ ಲಕ್ಷಣ ಯಾವುದು? ಕಂಪ್ಯೂಟರ್ನ ಪ್ರಮುಖ ಲಕ್ಷಣ ಯಾವುದು ಅಂದ್ರೆ ವೇಗ, ಸ್ಪೀಡ್ ಅಂತ ಕರಿತೀವಿ, ಆಪ್ಷನ್ ಎ. ದಣಿವು, ಭಾವನೆ, ಕೋಪ ಇದು ಯಾವುದು ಕಂಪ್ಯೂಟ್ರಿಗೆ ಗೊತ್ತಿಲ್ಲ, ಇದಕ್ಕೆ ಆಪ್ಷನ್ ಎ. ಕಂಪ್ಯೂಟರ್ನ ಮತ್ತೊಂದು ಪ್ರಮುಖ ಲಕ್ಷಣ ಯಾವುದು? ಕಂಪ್ಯೂಟರ್ನ ಮತ್ತೊಂದು ಪ್ರಮುಖ ಲಕ್ಷಣ ಯಾವುದು ಅಂದ್ರೆ ನಿಖರತೆ, ಅಂದ್ರೆ ಅಕ್ಯುರೇಸಿ ಅಂತ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಿಖರತೆ. 8ನೇ ಕ್ವಶನ್ಗೆ ಆಪ್ಷನ್ ಎ. 9ನೇ ಕ್ವಶನ್, ALUಯ ಪೂರ್ಣ ರೂಪ ಯಾವುದು? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಆಟೋಮೆಟಿಕ್ ಲಾಜಿಕ್ ಯೂನಿಟ್, ಅರ್ಥಮೆಟಿಕ್ ಲಾಂಗ್ವೇಜ್ ಯೂನಿಟ್, ಆಟೋ ಲಾಂಗ್ವೇಜ್ ಯೂನಿಟ್. ಇದಕ್ಕೆ ಸರಿಯಾದ ಉತ್ತರ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಆಪ್ಷನ್ ಎ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ. 10ನೇ ಕ್ವಶನ್, CUಯ ಪೂರ್ಣ ರೂಪ ಯಾವುದು? CU ಪೂರ್ಣ ರೂಪ ಸೆಂಟ್ರಲ್ ಯೂನಿಟು, ಕಂಟ್ರೋಲ್ ಯೂನಿಟು, ಕಂಪ್ಯೂಟರ್ ಯೂನಿಟು, ಕಾಮನ್ ಯೂನಿಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸೆಂಟ್ರಲ್ ಯೂನಿಟ್. ಸರಿಯಾದ ಉತ್ತರ ಆಪ್ಷನ್ ಎ, ಸೆಂಟ್ರಲ್ ಯೂನಿಟ್. 11ನೇ ಕ್ವಶನ್, ಕಂಪ್ಯೂಟರ್ನ ಮೊದಲ ಹಂತ ಯಾವುದು? ಕಂಪ್ಯೂಟರ್ನ ಮೊದಲ ಹಂತ ಯಾವುದು? ಇನ್ಪುಟ್ಟು, ಪ್ರೊಸೆಸ್, ಔಟ್ಪುಟ್ಟು, ಸ್ಟೋರೇಜ್. ಇದು ಸರಿಯಾದ ಉತ್ತರ ಆಪ್ಷನ್ ಎ, ಇನ್ಪುಟ್ಟು, ಪ್ರೊಸೆಸ್ಸು, ಆಮೇಲೆ ಔಟ್ಪುಟ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇನ್ಪುಟ್. 12ನೇ ಕ್ವಶನ್, ಕಂಪ್ಯೂಟರ್ನ ಕೊನೆಯ ಹಂತ ಯಾವುದು? ಕಂಪ್ಯೂಟರ್ನ ಕೊನೆಯ ಹಂತ ಯಾವುದು ಅಂದ್ರೆ ಇನ್ಪುಟ್ಟು, ಪ್ರೊಸೆಸ್ಸು, ಔಟ್ಪುಟ್ಟು, ಸ್ಕ್ಯಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ,
ಔಟ್ಪುಟ್, ಕೊನೆಯ ಹಂತ ಔಟ್ಪುಟ್ಟು. ಮೊದಲು ಇನ್ಪುಟ್ಟು ಪ್ರೊಸೆಸ್, ಆಮೇಲೆ ಔಟ್ಪುಟ್ಟು. ಆಪ್ಷನ್ ಸಿ. 13ನೇದು ಡೇಟಾ ಎಂದರೆ ಆಪ್ಷನ್ ಎ ಸಂಸ್ಕರಿಸಿದ ಮಾಹಿತಿ ಅಥವಾ ರಾ ಫ್ಯಾಕ್ಟ್ಸ್ ಅಂತ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಸ್ಕರಿಸದ ಮಾಹಿತಿ ಅಂತ ಕರಿತೀವಿ ನಾವು. ಡೇಟಾ ಅಂದರೆ ಸಂಸ್ಕರಿಸದ ಮಾಹಿತಿ. 14ನೇ ಕ್ವಶನ್ ಇನ್ಫಾರ್ಮೇಷನ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕರಿಸಿದ ಮಾಹಿತಿ. ಇನ್ಫಾರ್ಮೇಷನ್ ಅಂದರೆ ಸಂಸ್ಕರಿಸಿದ ಮಾಹಿತಿ. ಡೇಟಾ ಅಂದರೆ ಇದು ಸಂಸ್ಕರಿಸದ ಮಾಹಿತಿ. ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಅಳೆಯಲು ಸಾಮಾನ್ಯವಾಗಿ ಯಾವುದನ್ನು ಬಳಸುತ್ತಾರೆ? ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದಂದ್ರೆ ಗಿಗಾ ಹರ್ಟ್ಜ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಯಾವುದನ್ನು ಬಳಸ್ತೀವಿ ಅಂದರೆ ಗಿಗಾ ಹರ್ಟ್ಜ್. ಆಪ್ಷನ್ ಎ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 16ನೇ ಕ್ವಶನ್ ಕಂಪ್ಯೂಟರ್ನ ಅತಿ ವೇಗದ ಘಟಕ ಯಾವುದು? ಕಂಪ್ಯೂಟರ್ನ ಅತಿ ವೇಗದ ಘಟಕ ಯಾವುದು ಅಂದರೆ ಆಪ್ಷನ್ ಬಿ ರಿಜಿಸ್ಟರ್. ಆಪ್ಷನ್ ಬಿ ರಿಜಿಸ್ಟರ್. 17ನೇ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಲಕ್ಷಣವಲ್ಲ? ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಲಕ್ಷಣವಲ್ಲ ಅಂತ ಕೇಳಿದ್ರೆ ಸ್ಪೀಡು, ಅಕ್ಯುರಸಿ, ಇದಕ್ಕೆ ಸರಿಯಾದ ಉತ್ತರ ಸ್ವಂತ ಬುದ್ಧಿ. ಆಪ್ಷನ್ ಸಿ. ಇಂಟೆಲಿಜೆನ್ಸ್ ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 18ನೇ ಕ್ವಶನ್ GIGO ಎಂದರೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಆಪ್ಷನ್ ಎ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 19ನೇ ಕ್ವಶನು ಕಂಪ್ಯೂಟರ್ ಯಾವ ಭಾಷೆಯನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುತ್ತದೆ? ಕಂಪ್ಯೂಟರ್ ಯಾವ ಭಾಷೆಯನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುತ್ತದೆ ಅಂದ್ರೆ ಸಿ ಅಥವಾ ಜಾವಾ. ಇದಕ್ಕೆ ಆಪ್ಷನ್ ಸಿ ಮಷಿನ್ ಲ್ಯಾಂಗ್ವೇಜ್. ಆಪ್ಷನ್ ಸಿ. 20ನೇ ಕ್ವಶನ್ ಮಷಿನ್ ಲ್ಯಾಂಗ್ವೇಜ್ ಯಾವ ಸಂಖ್ಯಾ ಪದ್ಧತಿಯನ್ನು ಬಳಸುತ್ತದೆ? ಮಷಿನ್ ಲ್ಯಾಂಗ್ವೇಜ್ ಯಾವ ಸಂಖ್ಯಾ ಪದ್ಧತಿಯನ್ನು ಬಳಸುತ್ತದೆ ಅಂದ್ರೆ ಡೆಸಿಮಲ್, ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್. ಇದಕ್ಕೆ ಸರಿಯಾದ ಉತ್ತರ ಬೈನರಿ. ಆಪ್ಷನ್ ಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೈನರಿ ಸಂಖ್ಯಾ ಪದ್ಧತಿಯನ್ನು ಬಳಸ್ತೈತಿ ಕಂಪ್ಯೂಟರ್. ಆಪ್ಷನ್ ಬಿ. 21ನೇ ಕ್ವಶನ್ ಬೈನರಿ ನಂಬರ್ ಸಿಸ್ಟಮ್ನಲ್ಲಿ ಎಷ್ಟು ಅಂಕೆಗಳು ಇವೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2. 0 ಮತ್ತು 1 ನಾವು ಅಂಕೆಗಳನ್ನ ಬಳಸ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2. 22ನೇ ಕ್ವಶನ್ ಕಂಪ್ಯೂಟರ್ನ ಪ್ರಮುಖ ಗುಣಗಳಲ್ಲಿ ಒಂದು ಯಾವುದು? ಕಂಪ್ಯೂಟರ್ನ ಪ್ರಮುಖ ಗುಣಗಳಲ್ಲಿ ಒಂದು ಯಾವುದು ಅಂತ ಕೇಳಿದ್ರೆ ಸ್ಟೋರೇಜು, ಕೆಪಾಸಿಟಿ. ಇದು ಆಪ್ಷನ್ ಎ ಸ್ಟೋರೇಜ್, ಕೆಪಾಸಿಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 23ನೇ ಕ್ವಶನ್ ಕಂಪ್ಯೂಟರ್ನಿಂದ ದೊರೆಯುವ ಅಂತಿಮ ಫಲಿತಾಂಶವನ್ನು ಏನೆಂದು ಕರೆಯುತ್ತಾರೆ? ಕಂಪ್ಯೂಟರ್ನಿಂದ ದೊರೆಯುವ ಅಂತಿಮ ಫಲಿತಾಂಶವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಔಟ್ಪುಟ್. ಅಂತಿಮವಾಗಿ ಬರುವ ಫಲಿತಾಂಶವನ್ನು ನಾವು ಏನಂತ ಕರಿತೀವಿ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಔಟ್ಪುಟ್ ಅಂತ ಕರಿತೀವಿ. 24ನೇ ಕ್ವಶನ್ ಕಂಪ್ಯೂಟರ್ ಸ್ವತಃ ನಿರ್ಧಾರ ತೆಗೆದುಕೊಳ್ಳಬಹುದೇ ಅಂತ ಕೇಳ್ಯಾರ. ಕಂಪ್ಯೂಟರು ಸ್ವತಃ ನಿರ್ಧಾರ ತೆಗೆದುಕೊಳ್ಳಬಹುದೇ ಅಂದ್ರೆ ಆಪ್ಷನ್ ಬಿ ಇಲ್ಲ, ಸ್ವಂತ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಆಪ್ಷನ್ ಬಿ. 25ನೇ ಕ್ವಶನ್ VAO ಪರೀಕ್ಷೆಯ ದೃಷ್ಟಿಯಿಂದ ಕಂಪ್ಯೂಟರ್ನ ಮುಖ್ಯ ಗುಣ ಯಾವುದು ಅಂದರೆ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ. ಚಾಪ್ಟರ್ 1ನಲ್ಲಿ ಭಾಗ 1ನಿಂದ 25 ಕ್ವಶನ್ ಇಲ್ಲಿ ಕಂಪ್ಲೀಟ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತು 25 ಕ್ವಶನನ್ನು ಅಂದರೆ ಭಾಗ 2 25 ಕ್ವಶನ್ ತೊಗೊತೀನಿ. ಒಂದು ಚಾಪ್ಟರಿಂದ ನಾನು 50 ಕ್ವಶನನ್ನು ತೊಗೊಳ್ತೀನಿ. ಪ್ರತಿ ಚಾಪ್ಟರಿಂದ 50 ಕ್ವಶನನ್ನು ತೊಗೊಂಡು ಭಾಗ 1 ಭಾಗ 2 ಅಂತೇಳಿ ಮಾಡ್ತೀನಿ. ಇಲ್ಲಿಗೆ ಇವತ್ತು ಈ ಕ್ವಶನ್ ಮುಗೀತು. ಮುಂದಿನ ವಿಡಿಯೋದಲ್ಲಿ ಮತ್ತು 25 ಕ್ವಶನನ್ನು ಭಾಗ 2 ತೊಗೊಳ್ತೀನಿ. ಪ್ರತಿ ಚಾಪ್ಟರನ್ನು ಅಂದರೆ VAO ಎಕ್ಸಾಮ್ಗೆ ಯೂಸ್ ಆಗುವಂಗೆ ಪ್ರತಿ ಚಾಪ್ಟರಿಂದ 50 ಕ್ವಶನನ್ನು ನಾನು ವಿಡಿಯೋ ಮಾಡ್ತೀನಿ. ಅದೇ ರೀತಿ ಜಿಯೋಗ್ರಫಿನೂ ಮಾಡಿದ್ದೀನಿ. ಜಿಯೋಗ್ರಫಿ ಕ್ವಶನ್ ಕೂಡ ಇದೇ ರೀತಿ ಚಾಪ್ಟರ್ ವೈಸ್ ಒಂದು ಚಾಪ್ಟರ್ಗೆ 20 ಕ್ವಶನನ್ನು ತೊಗೊಂಡು
ಒಂದು ವಿಡಿಯೋದಲ್ಲಿ 2 ಚಾಪ್ಟರು 3 ಚಾಪ್ಟರನ್ನು ಆ್ಯಡ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಅದು 3 ವಿಡಿಯೋ ಇದೆ ಫ್ರೆಂಡ್ಸ್, ನೋಡಿ. ಇವಾಗ ನಾವು ಅಂದರೆ ಇದರಲ್ಲೇ ಕಂಪ್ಯೂಟ್ರಲ್ಲೇ ಅಂದರೆ ಇಂಪಾರ್ಟೆಂಟ್ ಮಾಹಿತಿಗಳಿದೆ, ಅದನ್ನು ಸ್ವಲ್ಪ ನೋಡೋಣ. ಅದು ಅಂದರೆ ಫುಲ್ ಫಾರ್ಮನ್ನು ಕೇಳ್ತಾರಲ್ವ, ಆ ಫುಲ್ ಫಾರ್ಮನ್ನು ನೋಡೋಣ. ಚಾಪ್ಟರ್ 1ನಲ್ಲಿ ಕ್ವಿಕ್ ರಿವಿಷನ್ ಮಾಡಿ ಇದರ ನೋಟ್ ಪಾಯಿಂಟ್ ಇದು. CPU ಅಂದರೆ ಅದರದ್ದು ಫುಲ್ ಫಾರ್ಮು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು. ALU ಫುಲ್ ಫಾರ್ಮ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. CU ಫುಲ್ ಫಾರ್ಮು ಕಂಟ್ರೋಲ್ ಯೂನಿಟು. IPO ಅದರದ್ದು ಫುಲ್ ಫಾರ್ಮು ಇನ್ಪುಟ್ಟು ಪ್ರೊಸೆಸ್ಸು ಔಟ್ಪುಟ್ಟು. ಇದರದ್ದು ಫುಲ್ ಫಾರ್ಮು IPO ಅಂದರೆ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್ಟು. ಡೇಟಾ ಅಂದರೆ ರಾ ಫ್ಯಾಕ್ಟ್ಸ್. ಇನ್ಫಾರ್ಮೇಷನ್ ಅಂದರೆ ಪ್ರೊಸೆಸ್ಡ್ ಡಾಟಾ, ಅದು ಇನ್ಫಾರ್ಮೇಷನು. GO ಅಂದರೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟು. ಮಷಿನ್ ಲ್ಯಾಂಗ್ವೇಜ್ ಅಂದರೆ ಬೈನರಿ ನಂಬರ ಅಂದರೆ 0 1. ಕಂಪ್ಯೂಟರ್ ಫ್ಯೂಚರ್ಸ್ ಅಂದರೆ ಸ್ಪೀಡು ಅಕ್ಯುರೆನ್ಸಿ, ಅದು ಕಂಪ್ಯೂಟರ್ ಪ್ರೊಸೆಸ್ಸು ಅಂದರೆ ಸ್ಟೋರೇಜ್ ಇದೆಲ್ಲ. ರಿಜಿಸ್ಟರ್ ಅಂದರೆ ಅತಿ ವೇಗದ ಮೆಮೊರಿ. ಫ್ರೆಂಡ್ಸ್, ಇದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಮುಖ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಅಂದರೆ ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಲ್ವ, ಈ ಚಾಪ್ಟರಲ್ಲಿ 25 ಕ್ವಶನ್ ಮುಗಿದಿದೆ ಭಾಗ 1. ಭಾಗ 2 ಮತ್ತು ಮುಂದಿನ ವಿಡಿಯೋದಲ್ಲಿ 25 ಕ್ವಶನನ್ನು ತೊಗೊಂಡು ಬರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಸಾರಿ ಫ್ರೆಂಡ್, 10ನೇ ಕ್ವಶನಿಗೆ ನಾನು A ಅಂತ ಹೇಳಿದ್ದೆ ಆನ್ಸರು, ಅದಕ್ಕೆ ಆಪ್ಷನ್ B ಕಂಟ್ರೋಲ್ ಯೂನಿಟು, ನಾನು ಸೆಂಟ್ರಲ್ ಯೂನಿಟ್ ಅಂತ ಹೇಳಿದ್ದೆ.